ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಸಮೀರ ಪಾರಿವಾಳ ತಂದು ಅದರದ್ದೇ ನೋಡಿ ರಿಪೇರಿ ಎಲ್ಲ ನಡೆಸ್ತಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡ್ರಿ ಫ್ರೆಂಡ್, ನಮ್ಮ ಸಮೀರು ಪಾರಿವಾಳ ತಂದೇ ಬಿಟ್ಟ ನೋಡ್ರಿ. ಇದು ನಮ್ಮ ಸಮೀರು ಸಣ್ಣ ಗಿಳಿ ಅಂತಾರಲ್ಲ, ಲವ್ ಬರ್ಡ್ಸ್ ಅಂಥವು ಇದು ನಮ್ಮ ಮನೆಯಲ್ಲಿ ಒಂದೆರಡು ವರ್ಷದ ಹಿಂದೆ ಅದು ಇತ್ತು. ಇದು ತಂದಿದ್ದ, ಇದು ಅದರದ್ದು ಪೆಟ್ಟಿಗೆ ಒಂದು 1200 ರೂಪಾಯಿನೋ ಎಷ್ಟೋ ಕೊಟ್ಟು ತಂದಿದ್ದ ಫ್ರೆಂಡ್. ಅವಾಗ ಅದು ಸಣ್ಣ ಗಿಳಿ ಮರಿನೂ ಇದು ಸೇರಿ ಅದಿತ್ತು. ಅದರಲ್ಲಿ ಹಾಕಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಅದು ಹೊಸದಾಗಿ ರೆಡಿ ಮಾಡ್ತಾ ಇದ್ದಾನೆ. ಅದು ಒಳಗಡೆ ಫಿಕ್ಸ್ ಮಾಡ್ತಾನಂತೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಮ್ಮ ಪಾರಿವಾಳ ಫ್ರೆಂಡ್ಸ್. ಇದು ಬಿಳಿ ಇದೈತಲ್ಲ, ಇದು ಹೆಣ್ಣು. ಯಾವುದೋ ಇದರಲ್ಲಿ ಹೆಣ್ಣು ವೈಟ್ ಇರೋದ, ಅದು ಸ್ವಲ್ಪ ಕಪ್ಪಿದೆಯಲ್ಲ, ಅದು ಗಂಡಂತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಪಾರಿವಾಳ. ಇದಕ್ಕೆ ಎಷ್ಟಾಯ್ತು? ಇದಕ್ಕೆ 2000ನ 1500 ರೂಪಾಯಿ ಕೊಡಲಿಲ್ಲ ಅವರು. ನೋಡಿರಿ ಫ್ರೆಂಡ್, ಇದಕ್ಕೆ ಒಂದೊಂದಕ್ಕೆ 1000 ಬಿದ್ದಿದೆ ನೋಡಿರಿ. 2 ದಿನ ಕೆಲ್ಸಕ್ಕೆ ಹೋಗಿ ಇವನು ಪಾರಿವಾಳ ತಂದು ಕುಟ್ಕೊಬಿಟ್ಟ ನೋಡಿರಿ. ಸಾಕಲ್ರಿ, ಕೆಲ್ಸಕ್ಕೆ ಹೋಗಿ ಪಾರಿವಾಳ ತಂದು ಕುಂತ್ರೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್. ಇವು ಎಷ್ಟು ವರ್ಷದ ಮರಿ ಇವು? 2 ವರ್ಷ. ಇಲ್ಲ, ಅಷ್ಟಿರಲ್ಲ. ಅಂದರೆ ಅವರಿಗೆ ಗೊತ್ತಿರುತ್ತಪ್ಪ, ನಮಗೆಲ್ಲ ಗೊತ್ತಿರುತ್ತೆ ಎಷ್ಟು ವರ್ಷದಂತ. ವರ್ಷದ್ದಿಲ್ಲ ಅವು ಇನ್ನು, ನನ್ನ ಅನಿಸಿಕೆ ಪ್ರಕಾರ. ಚೆನ್ನಾಗಿದ್ದಾವೆ ನೋಡ್ರಿ. ಅದನ್ನು ತಂದು ಇಲ್ಲಿ ಫಿಕ್ಸ್ ಮಾಡ್ತದ ನೋಡ್ರಿ, ಇಲ್ಲಿ ಗಾಡಿಗೆ. ನೋಡ್ರಿ ಇಲ್ಲಿ ಅದ್ರ ಕಾಳು ಎಲ್ಲ ತರಿಸಿದ ನೋಡ್ರಿ. ಇಲ್ಲಿ ಇದರಲ್ಲಿ ಜೋಳ, ಗೋಧಿ, ರಾಗಿ, ಸಜ್ಜೆ ಇವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾನೆ ನೋಡಿ ಫ್ರೆಂಡ್. ಅವಕ್ಕೆ ತಿನ್ನೋಕ್ಕೋಸ್ಕರ ಸಾಕ್ತಾನಂತೆ. ಇದು ಎಷ್ಟು ದಿನ ಸಾಕ್ತಾನೋ ಗೊತ್ತಿಲ್ಲ. ಮತ್ತು ನನಗೆ ಇಡ್ತಾನೆ ಫ್ರೆಂಡ್ ಸಾಕೋಕ್ಕೆ. ಇದೊಂದು ಕಡಿಮೆ ಇತ್ತು ನೋಡ್ರಿ ನನಗೀಗ. ಇದೊಂದು ತಂದಿಟ್ಟ ಈಗ ಪಾರಿವಾಳ. ನೋಡ್ರಿ ಎಲ್ಲ ಹರಡ್ಕೊಂಡು ಕುತ್ಕೊಬಿಟ್ಟಿದ್ದಾನೆ. ಶಾಲೆ ರಜೆ ಇದ್ದಕ್ಕೂ ಇದನ್ನೆಲ್ಲ ಮಾಡೋಕ್ಕೆ ಚೆನ್ನಾಗಿ ನೋಡ್ರಿ. ಈಗ ನೋಡ್ರಿ ಏನೇನೋ ಪೆಟ್ಟಿಗೆ ಇಂಥದ್ದು ಮಾಡ್ಕೊಂಡು ಕುಂತಿದ್ದಾನೆ. ಇಷ್ಟೆಲ್ಲ ಮಳೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಸಣ್ಣ ಮಳೆ. ಇವನ್ನೆಲ್ಲ ತಗೊಂಡು ನೋಡ್ರಿ ಒಂದು ಬೀಗ ತಂದಿದ್ದಾನೆ. ಈಗ ಬೀಗ ಹಾಕ್ತಾನಂತೆ ಅದಕ್ಕೆ. ಎಲ್ಲಿಟ್ಟೆ ಬೀಗನ? ಇದು ನೋಡ್ರಿ ಫ್ರೆಂಡ್, ಅದರ ಲಾಕ್ ಅಂತೆ. ಇದು ಪೆಟ್ಟಿಗೆದು ಎಷ್ಟು ಚೆನ್ನಾಗದಾವಲ್ಲ. ಇದು ಬೀಗ ಹಾಕದ. ಇದು ನೋಡ್ರಿ, ಇದು ಬೀಗ ಹಾಕದಂತೆ ಇದು. ನೋಡಿ ಇಲ್ಲೊಂದು ಸಣ್ಣ ಬೀಗ ಹಾಕಿದಾನೆ ಈಗ. ಇವೇನ ತಂದಿದ್ದು ಬೀಗ? ಇವೇನ ಹೊಸ್ದಾಗಿ ತಂದಿದ್ದು ಬೀಗ? ಅದಕ್ಕೆ ಕೈ ಎಲ್ಲ ಐತೆ? ಬೀಗದ ಕೈ ಅಲ್ಲಪ್ಪ, ತೆಗಿಯೋದು ಬೀಗನ ತೆಗಿತಾರಲ್ಲ ಹಿಂಗೆ ಮಾಡಿ. ಈಗ ತೆಗಿಯೋದು ಬಿಚ್ಚೋದು ಎಲ್ಲೈತು? ಹೊಸ ತಂದೆ ಅಂದೆಲ್ಲ, ಇವನ ತಂದಿಲ್ಲ. ನೋಡ್ರಿ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾವೆ. ಇವಾಗ ಸಾಕೋದೇನಿಲ್ರಿಪ್ಪ. ಇಲ್ಲಿ ತುಂಬ ಸಡ್ರಿ ಐತಲ್ಲ, ಈ ಕಡೆ ಎಲ್ಲ ಸಡ್ರಿ ಇರೋದಕ್ಕೆ ಎಲ್ಲಿ ಹಾವು ಬಂದುಬಿಡ್ತಾವೋ ಅಂತ ಅದೇ ಹೆದರಿಕೆ ನಮಗೆ. ಅದರಲ್ಲಿ ಬೇರೆ ನಾನು ನೋಡಿದರೆ ಶಾಲೆ ಹೋಗ್ತೀನಿ, ಇವನು ಕೂಡ ಶಾಲೆ ಹೋಗ್ತಾನೆ. ಈಗಂತೂ ರಜೆ ಇದೆ ಬಿಡಿ, ಈಗೇನು ಇಲ್ಲ. ಇವನು ಶಾಲೆ ಹೋಗ್ತಾನೆ. ಅದರಲ್ಲಿ ಕಾಮಿ ಬೇರೆ ಇದೆ ನಮ್ಮ ಮನೆಯಲ್ಲಿ, ದೊಡ್ಡದಿದೆ. ಏನು ಮಾಡಿಬಿಡುತ್ತೋ ಅಂತ ಹೆದರಿಕೆ. ಇವನು ನೋಡಿದರೆ ಕೇಳ್ತಾ ಇಲ್ಲ, ತಂದುಬಿಟ್ಟಿದ್ದಾನೀಗ. ಅದು ಹೆಂಗೆ ಸಾಕ್ತಾನೋ ಗೊತ್ತಿಲ್ಲ. ಇವನ ಮೇಲೆ ಡಿಪೆಂಡ್ ನೋಡಿ ಫ್ರೆಂಡ್. ಪಾಪ ನನಗೆ ಸಾಕಿದ ಮೇಲೆ ಚೆನ್ನಾಗಿರಬೇಕು ನೋಡಿ ಫ್ರೆಂಡ್. ಏನಾರ ಆದರೆ ತುಂಬ ಬೇಜಾರಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮೂಕ್ ಪ್ರಾಣಿಗಳು. ಸಾಕಿದ ಮೇಲೆ ಒಳ್ಳೆ ರೀತಿ ಇರಬೇಕು ಅವು. ನೋಡಿ ಫ್ರೆಂಡ್, ಸ್ವಲ್ಪ ಹುಣಸೆ ಹಣ್ಣಿತ್ತು, ಒಂದು 2-2.5 kg ಅಷ್ಟು. ಅದನ್ನೇ ನೋಡಿ ಸ್ವಲ್ಪ ಒಣ ಹಾಕಿದ್ದೇನೆ. ಯಾಕೋ ಒಂಥರ ಮುದ್ದೆ ಆದಂಗೆ ಆಗ್ತಾಯಿದೆ. ಸ್ವಲ್ಪ ಒಣ ಹಾಕಿದ್ದೀನಿ. ಬಿಸಿಲಿಗೆ ಎಲ್ಲ ಬಿಡುತ್ತೆ, ಇದು ಬಿಡಿ 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 ಆಗುತ್ತೆ. ಆಮೇಲೆ ಬಿಚ್ಚಾಕೆ ಬರುತ್ತೆ ಚೆನ್ನಾಗಾಗಿ.
ಈಗ ಸ್ವಲ್ಪ ಒಣಸಿ ಇಟ್ಟರೆ ಇದು ಇಷ್ಟೇ ನಮಗೆ ಒಂದು 3 ತಿಂಗಳ ಮಟ್ಟ ಆಗುತ್ತೆ ಫ್ರೆಂಡ್. ಯಾಕಂದರೆ ನಾವು ಜಾಸ್ತಿ ಹುಣಸೆ ಹಣ್ಣು ಉಪಯೋಗಿಸಲ್ಲ, ಟಮಾಟಿ ಹಣ್ಣೆ ಭಾಳ ಯೂಸ್ ಮಾಡೋದು ನಾನು, ಹುಳಿ ಟಮಾಟಿ ಹಣ್ಣು. ಅದಕ್ಕಾಗಿ ಮೀನು ಸಾರಿಗೆ ಯಾವುದಾದ್ರೂ ತಿಳಿ ಸಾರಿಗೆ ಹಾಕ್ತೀನಿ ಹುಣಸೆ ಹಣ್ಣು. ಜಾಸ್ತಿ ಯೂಸ್ ಆಗೋದಂದರೆ ನನಗೆ ಮೀನು ಸಾರಿಗೆ ಫ್ರೆಂಡ್. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟೋರ್ ಮಾಡ್ತೀವಿ ಇಡ್ತೀನಿ. ಇದು ಚೆನ್ನಾಗಿ ಒಣಗಿಸಿ ಆದಮೇಲೆ ಇದರಲ್ಲಿ ಹುಣಸೆಕಾಯಿ ಬೀಜ ಬರುತ್ತಲ್ಲ, ಹುಣಸೆ ಹಣ್ಣಿನ ಬೀಜ, ಅದನ್ನು ತೆಗೆದು ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಡಬ್ಬದಲ್ಲಿ ಹಾಕಿಡ್ತೀನಿ ಫ್ರೆಂಡ್. ಇದು ಉಪ್ಪು ಸೇರಿಸಿ ಇಟ್ಟರೆ ಎಷ್ಟು ದಿನ ಆದರೂ ಬರುತ್ತೆ ಫ್ರೆಂಡ್, ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಅದಕ್ಕೆ ನೋಡಿ ನಾನು ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ. ಸ್ವಲ್ಪ ಸಂಜೆ ಮುಟ್ಟ ಚೆನ್ನಾಗಿ ಒಣಗಿದ್ರೆ ಆಮೇಲೆ ಎಲ್ಲ ಅದರಲ್ಲಿ ಹುಣಸೆ ಬೀಜ ಇದ್ದಾವೆಲ್ಲ ಆರಿಸಿ ಡಬ್ಬದಲ್ಲಿ ಹಾಕಿಟ್ಟು ಬಿಡ್ತೀನಿ ಫ್ರೆಂಡ್. ಈ ಥರ ನಾವು ಸ್ಟೋರ್ ಮಾಡಿಡ್ತೇವೆ ಫ್ರೆಂಡ್. ಹುಣಸೆ ಹಣ್ಣು ಎಷ್ಟೇ ಇದ್ದರೂ ಇದು ಮಾತ್ರ ಒಂದು 2.5 kg ಅಷ್ಟಿದೆ. ಇನ್ನೊಂದು ಸ್ವಲ್ಪ ತರಿಸಿ ಮಳೆಗಾಲಕ್ಕೆಲ್ಲ ಸ್ಟೋರ್ ಮಾಡಿಸಿ ಇಡಬೇಕು ಫ್ರೆಂಡ್. ಮಳೆಗಾಲ ಬರುತ್ತಲ್ಲ, ಇದ್ರ ಮೇಲೆ ಮತ್ತೆ ಬಿಸಿಲು ಯಾವಾಗ ಹೋಗುತ್ತೋ ಅಂತ ಗೊತ್ತಾಗಲ್ಲ. ಈಗ ಆಗಲೇ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಇವಾಗಲಿಂದನೇ ಸ್ವಲ್ಪ ಸ್ಟೋರ್ ಮಾಡಿ ಇಡಬೇಕು. ಹುಣಸೆಕಾಯಿನೂ ತಂದು ಇನ್ನೂ ಸ್ವಲ್ಪ ಹುಣಸೆಹಣ್ಣು ಅದು ಇದು ಸೇರಿಸಿಡಬೇಕು. ಹಾಗೆ ಮೆಣಸಿನ್ಕಾಯಿನೂ ತರಬೇಕು ಫ್ರೆಂಡ್. ನಮಗೆ ಅವೆರಡು ಇದ್ದರೆ ಯಾವ ಟೆನ್ಷನ್ ಇರಲ್ಲ. ನೋಡಿ ಇನ್ನೂ ಸಮೀರನ್ ರಿಪೇರಿ ಆಗ್ತಾ ಇದೆ. ಇನ್ನೂ ಒಳ್ಳೆ ಚೆನ್ನಾಗಿ ಬಂದೋಬಸ್ತಾಗಿ ಮಾಡ್ಬೇಕಂತೆ ಆ ಪೆಟ್ಕಿನ. ಅದಕ್ಕೆ ಇನ್ನೂ ಸ್ವಲ್ಪ ರಿಪೇರಿ ನಡೆಸ್ತಾ ಇದ್ದಾನೆ. ಏನೇನೋ ತಗೊಂಡು ಕೂತಿದ್ದಾನೆ, ಏನೇನು ಮಾಡ್ತಾನೋ ನೋಡಬೇಕು ಫ್ರೆಂಡ್. ಇನ್ನು ನೋಡಿ ಫ್ರೆಂಡ್, ಇಷ್ಟು ಬಾಳೆಹಣ್ಣಿದ್ದಾವೆ, ಇಷ್ಟು ಹರಿದಿದೆ ನೋಡಿ. ಇಲ್ಲಿ ನೋಡಿ ಇಷ್ಟಿದ್ದಾವೆ. ಸ್ವಲ್ಪ ಮಸೀದಿಗೆ ಕೊಟ್ಟು ಕಳಿಸ್ಬೇಕಂತ ರೋಜಾ ಇದ್ದರಿಗೆ. ಇವು ಇಷ್ಟು ಹಣ್ಣಾಗಿದ್ದಾವೆ ಫ್ರೆಂಡ್. ಇನ್ನೂ ಸ್ವಲ್ಪ ಹಸಿ ಇದ್ದಾವೆ. ಅದರಲ್ಲಿ ಸ್ವಲ್ಪ ಹಣ್ಣಾದವೆಲ್ಲ ತೆಗೆದು ಮಸೀದಿಗೆ ಕೊಟ್ಟು ಕಳಿಸ್ತೇನೆ ಫ್ರೆಂಡ್ ರೋಜಾ ಇದ್ದರಿಗೆ. ಹಾಗೂ ನಮ್ಮ ಗೇರೆಲೆಲ್ಲ ಕೊಟ್ಟುಬಿಟ್ಟೆ. ಈಗ ಈ ಒಂದಷ್ಟು ಕೊಟ್ಟು ಕಳಿಸಿ ಮಸೀದಿಗೆ ಸಮೀರ್ ಆಮೇಲೆ ತಗೊಂಡು ಹೋಗ್ತಾನಂತೆ. ನೋಡಿ ಫ್ರೆಂಡ್, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಈಗ ನೋಡ್ರಿ, ನಮ್ಮ ಪಾರಿವಾಳ ಕೆಳಗೆ ಬಿಟ್ಟಿದ್ದಾನೆ. ಕಾಳು ತಿನ್ನೋಕ್ಕಾಗಿ ಸ್ವಲ್ಪ ಆಟ ಆಡಲಿ ಅಂತ ಬಿಟ್ಟಿದ್ದಾನೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನೋಡಿ ಹೇಗೆ ಆಟ ಆಡ್ತಿದ್ದಾವೆ. ಹೊಸ್ದಾಗಿ ಅಲ್ಲ, ಅದಕ್ಕೆ ಸ್ವಲ್ಪ ಹೆದರ್ತಿದ್ದಾವೆ ನಮಗೆ ನೋಡಿ. ನೋಡಿ ಯಾವ ಥರ ಆಟ ಆಡ್ತಿದ್ದಾವೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದ್ದಾವೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ. ಬಟ್ ಸಮೀರಿಗೆ ರಜದಲ್ಲಿ ಆಟ ಆಡೋಕ್ಕೆ ಪಾರಿವಾಳ ಅದು ನೋಡ್ರಿ. ಏನಪ್ಪ ರಜದಾಗ ಬರೀ ಆಟ ಆಡೋದ ಏನು ಪಾರಿವಾಳ ತಗೊಂಡ? ಹಾಂ, ಅದನ್ನೇ ಮಾಡ್ಕೊನಿ. ನೋಡಿ ಫ್ರೆಂಡ್ಸ್, ನಮ್ಮ ಪಾರಿವಾಳ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದಾವೆ ನೋಡಿ. ನೋಡಿ ಫ್ರೆಂಡ್, ನೋಡಿ ಎಷ್ಟು ಚೆನ್ನಾಗಿ ಹತ್ತಿ ನೀರು ಕುಡಿತಾ ಇದ್ದಾವೆ. ಏನು ಮಾಡಿದರೂ ಚೆನ್ನಾಗಿ ಕಾಣ್ತವೆ ಫ್ರೆಂಡ್ ಪಾರಿವಾಳ ಮಾತ್ರ. ಮೂಗು ಪ್ರಾಣಿ ಹೇಗಿದ್ರು ಚಂದಾನೆ. ಕಲರ್ ಚೆನ್ನಾಗಿದೆ ಇಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ನಮ್ಮ ಪಾರಿವಾಳದ್ದು. ನೋಡಿ ಫ್ರೆಂಡ್ಸ್, ಪಾರಿವಾಳದ ಮನೆ ಹೇಗೆ ರೆಡಿ ಮಾಡಿದ್ದಾನೆ. 2 ಬೀಗ ಮಾಡಿದ್ದಾನೆ ಫ್ರೆಂಡ್. ಇಲ್ಲೊಂದು ಹಾಕ್ತಾ ಇದ್ದಾನೆ, ಮತ್ತು ಇಲ್ಲಿ ಕೆಳಗಡೆ ಒಂದು ಮಾಡಿದ್ದಾನೆ, ಇಲ್ಲೊಂದು ಮಾಡಿದ್ದಾನೆ. ನೋಡಿ ಯಾವ ಥರ ರೆಡಿ ಮಾಡಿದ್ದಾನೆ ಮನೆ. ಇಲ್ಲಿ ಕೂರ್ತಾವೆ, ಇಲ್ಲಿ ಒಂದಿದೆ, ಇಲ್ಲಿ ನೋಡಿ ಈ ಥರ ಮಾಡಿದ್ದಾನೆ ನೋಡಿ. ಇಲ್ಲೆಲ್ಲ ವಜ್ಜಿಗೆ ಈ ಥರ ಮಾಡಿ ಮೊಳಲು ಹಾಕಿದ್ದಾನೆ ಫ್ರೆಂಡ್. ಇಲ್ಲಿ ಒಳಗಡೆ ನೋಡಿ ಈ ಥರ ರೆಡಿ ಮಾಡಿದ್ದಾನೆ ನೋಡಿ ಫ್ರೆಂಡ್. ಪಾರಿವಾಳದ ಮನೆ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಫ್ರೆಂಡ್, ನಮ್ಮ ಟಾಮುಗೆ ಯಾರೋ ಹೊಡೆದಿದ್ದಾರೆ ನೋಡಿ. ನಾವು ಸ್ವಲ್ಪ ಕೆಲಸ ಇತ್ತು ಅಂತ ನಿನ್ನೆ ರಾತ್ರಿ ಸ್ವಲ್ಪ ಸರಳಕೊಪ್ಪಕ್ಕೆ ಹೋಗಿದ್ವಿ. ಬರೋವರೆಗೂ ಪಾಪ ನಮ್ಮ ಟಾಮುಗೆ ಹೊಡೆದ್ಬಿಟ್ಟಿದ್ದಾರೆ. ಕಾಲಿಗೆ ಹೊಡೆದಿದ್ದಾರೆ ನೋಡಿ ಫ್ರೆಂಡ್. ಎಷ್ಟು ಇದಾಗಿ ಕುಂತಿದೆ.
ನಾವು ಎಷ್ಟು ಪ್ರೀತಿಯಿಂದ ಮೂಕ್ ಪ್ರಾಣಿಗೆ ಸಾಕ್ತೀವಿ ಫ್ರೆಂಡ್. ಎಷ್ಟು ನೀಚ ಬುದ್ಧಿ ಇರ್ಬೋದು ನೋಡಿ, ಮೂಕ್ ಪ್ರಾಣಿಗೆಲ್ಲ ಹೊಡಿತಾರೆ. ನಾವೆಲ್ಲ ಥರದ್ದು ಪ್ರಾಣಿಗಳು ಹೊತ್ತಿಗೆ ಊಟ ಹಾಕಿ ಸಾಕ್ತೀವಿ ಫ್ರೆಂಡ್. ಏನಾಗುತ್ತೋ ಏನೋ ನೋಡಿ, ಅವರಿಗೆ ಎಂಥ ಮನುಷ್ಯತ್ವ ಇರ್ಬೋದು ಜನರಿಗೆ. ಅವರು ಸಾಕಲ್ಲ, ಸಾಕಿದವರಿಗೂ ನೋಡಲ್ಲ ನೋಡಿ. ನಾವು ಎಷ್ಟು ಇಷ್ಟಪಟ್ಟು ಸಾಕ್ತೀವಿ ಫ್ರೆಂಡ್. ಎಷ್ಟು ಲವಲವಿಕೆಯಿಂದ ಇತ್ತು ಪಾಪ ನೋಡಿ. ಹೊಡೆದಿದ್ದಾರೆ, ಇನ್ನು ಒಂದು ವಾರನೇ ಬೇಕು ನೋಡಿ ಫ್ರೆಂಡ್ ಇದರಷ್ಟಾಗಿ. ಮೊನ್ನೆನೂ 1-2 ತಿಂಗಳ ಹಿಂದೆ ತಲೆಗೆ ಹೊಡೆದಿದ್ರು, ನಾವು ವಿಡಿಯೋದಲ್ಲಿ ಹಾಕಿದ್ದೆ. ಆವಾಗಲೂ ಈ ಥರ ಎಷ್ಟು ಕಷ್ಟಪಟ್ಟು ನಾವು ಉಳಿಸ್ಕೊಂಡ್ವಿ. ಈಗ ಕಾಲಿಗೆ ಹೊಡೆದಿದ್ದಾರೆ ನೋಡಿ ಫ್ರೆಂಡ್. ಕಾಲು ಎಷ್ಟು ನೋವಾಗಿದೆ ಅಂತ ಎಲ್ಲ ಮೆಡಿಷನ್ ಎಲ್ಲ ತಂದು ಹಚ್ತಾ ಇದ್ದೀವಿ ನೋಡಿ. ಅದೆಷ್ಟು ನೋವು ಪಡ್ತಾ ಇದೆ ಅಂತ. ಯಾವ ಥರ ಜನ ಇರ್ಬೋದು ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಎಲ್ಲ ನೀರು ಕುಡಿದು ಕಾಳು ಎಲ್ಲ ತಿಂದು ನೋಡಿ ಸುಮ್ಮನೆ ಕುಂತಿದ್ದಾವೆ. ಹೋಗಿ ಅದ್ರ ಮನೇಲಿ ಹೋಗಕ್ಕೆ ನೋಡ್ತಿದ್ದಾವೆ. ಈಗ ಬರೀ ಮೇಲ್ಗಡೆನೇ ನೋಡ್ತಿದ್ದಾವೆ ನೋಡಿ. ಹಾರು ಹೋಗ್ತಾವ ಸಮೀರ್ ಅದ್ರಾಗ? ಹಾಂ, ಒಳಗಡೆ ಹೋಗ್ತಾವ ಇಲ್ಲ? ರೂಢ ಇಲ್ಲ ನೋಡಿ ಇನ್ನು. ಸಮೀರ್ ಸುಮ್ಮನೆ ಬಿಸ್ನೆಸ್ ಮಾಡಿಬಿಡು ಪಾರಿವಾಳದ. ಹಾಂ, ಅಲ್ಲೋ ಹೆಂಗೂ ರಜೆ ಆಯ್ತಲ್ಲ, ಪಾರಿವಾಳ ತರೋದು ಮಾರಕ್ಕೆ ಕೊಡೋದು ಮಾಡಿಬಿಡು. ಇವೆರಡೇ ಸಾಕಮಟ ಗೊತ್ತಾಗತ್ತಾಗ ಏನಾಗುತ್ತೆ ಅಂತ. ದಿನ ಅದಕ್ಕೆ ಕಾಳು ಹಾಕಿ ನೀರು ಹಾಕಿ ಸಾಕಿದರೆ ಅವು ಚೆನ್ನಾಗಿರೋದು. ಇಲ್ಲ ಅಂದರೆ ಪಾಪ ಎಲ್ಲರ ಹೋದರೆ ಬರೋಲ್ಲ ಮತ್ತಿರಿಗೆ. ಅವು ಹೆಂಗಂತ ಅಂದೆ, ಅವು ಚೆನ್ನಾಗಿ ನೋಡ್ಕೊಂಡ್ರೇ ಇರೋದು. ನೋಡೋಕೆ ತುಂಬ ಚೆನ್ನಾಗಿತ್ತು. ಹಂಗೆ ಮಾಡಿ ಗಿಳಿನೂ ಸಾಕಿದೆ, 1-2 ವರ್ಷ ಆಯ್ತು. ಆಮೇಲೆ ಬಿಟ್ಬಿಟ್ಟೆ. ಈಗ ಇದೊಂದು ಅದಾವ ನೋಡೋಣ ತಗೊಳಪ್ಪ, ಹೆಂಗೆ ಇಟ್ಕೊಂತಿ ಅಂತ ನೋಡೋಣ ನೋಡಿ ಫ್ರೆಂಡ್. ಅದೊಂದು ಬಿಳಿಯದು ಹೋಗಿ ಒಳಗೆ ಕುಂತಿದೆ. ಅದಕ್ಕೆ ನೋಡಿ ಇದು ಯಾವ ಥರ ಇದು ಮಾಡ್ತಾಯಿದೆ ಪಾಪ. ಅದು ಒಳಗೆ ಹೋಗಿದೆ ಅಲ್ಲ, ಅದ್ರೊಳಗೆ ಹೋಗಿ ಇದು ಮಾಡ್ತಾಯಿದೆ ನೋಡಿ ಫ್ರೆಂಡ್. ಸಂಜೆ ಆಗಿದೆ ಅಲ್ಲ ಈಗ ನೋಡಿ. ಸಮೀರ್ ನಜ್ದೀಕ್ ಲಗ್ ಜಾ, ಅಂದರ್ ಜಾತಾ ಈಗ ನೋಡಿ. ಒಳಗೆ ಹೋಯ್ತು. ಎಷ್ಟು ಚೆನ್ನಾಗಿ ಕೂಗ್ತವೆ ನೋಡಿ ಅವು. ಎಷ್ಟು ಚೆನ್ನಾಗಿ ಕೂಗ್ತಾವಲ್ಲ ಸಮೀರ್. ಅದು ಗುಟ್ರು ಗುಟ್ರು. ನೋಡಿ ಸಂಜೆ ಆಯಿತು. ಈಗ ಅವ್ರ ಮನೆಯವ್ರು ಸೇರ್ಕೊಂಡ್ರು. ಈಗ ಬೀಗ ಹಾಕಿ ಒಳಗಿಡೋದು. ಎಷ್ಟು ಚೆನ್ನಾಗಿ ಕಾಣ್ತವೆ ನೋಡಿ ಫ್ರೆಂಡ್. ಇವೆಲ್ಲ ನೋಡ್ಲಿಕ್ಕಂತೂ ಚೆನ್ನಾಗಿ, ಅಷ್ಟು ಇದರಿಂದ ಸಾಕಬೇಕು ಫ್ರೆಂಡ್ ಇವನ್ನ. ಪಾಪ ಇಲ್ಲ ಅಂದರೆ ಹಾವು ಗೀವು ಬಂದರೆ ಕಷ್ಟ ನೋಡಿ. ಎಷ್ಟು ಮುದ್ದಾಗಿ ಕಾಣ್ತವೆ ನೋಡಿ ಫ್ರೆಂಡ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು ನೋಡಿ ಫ್ರೆಂಡ್. ಸಮೀರ್ ಇವತ್ತು ಪಾರಿವಾಳಕ್ಕೆ ಏನೆಲ್ಲ ಮಾಡ್ದ, ಹೇಗೆ ಮಾಡ್ದ, ಯಾವ ರೀತಿ ಇಟ್ಟಿದ್ದಾನೆ ಅಂತ ಎಲ್ಲ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗಿದೆ ಅವರೆಲ್ಲ ಕಮೆಂಟ್ಸ್ ಮಾಡಿ. ಯಾವ ಥರ ಸಮೀರ್ ಪ್ರಿಪರೇಷನ್ ಆಗಿದ್ದಾನೆ ಪಾರಿವಾಳ ಸಾಕಲಿಕ್ಕೆ ಅಂತ, ಚೆನ್ನಾಗಿ ಆಗಿದ್ದಾನೋ ಇಲ್ಲೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.